ಎಷ್ಟೇ ನಮ್ಮ ಕಾವೇರಿ ತಾಯಿ ಅಲ್ವಾ, ಕ್ರಿಕೆಟ್ ಆರಾಮಾಗಿ ಆಡ್ಬೋಯ್ತು. ಸ್ವಲ್ಪ ಶೇಕ್ ಐತೈತೆ ಗಾಡಿ, ಸ್ವಲ್ಪ ಇನ್ನು ಊಟ ಕೂಡ ಮಾಡಿಲ್ಲ, ಊಟ ಮಾಡಬೇಕು, ಹೊಟ್ಟೆ ಸಿತೈತೆ. ಮುಕ್ಳರಿ ಮೂಡಿಗೆರೆಗೆ ಹತ್ರ ಆಗುತ್ತೆ, ಒಳ್ಳೊಳ್ಳೆ ವ್ಯೂಸ್ಗಳಿದಾವೆ. ಈ ಮರ ಎಷ್ಟು ಹಳೇದು, ಕಾಡು ಬಿಸಾಕೋರತ್ತಾಗೆ. ಪರಿಸರನ ಉಳಿಸಿ, ಪರಿಸರನ ಬೆಳೆಸಿ. ನಾವು ಈ ಥರ ಎಲ್ಲ ಕೆಲಸ ಮಾಡಿಬಿಟ್ಟಿದ್ದೀವಿ ಕಾಫಿ ತೋಟದಲ್ಲಿ. ಸಾಲ 1 ರೂಪಾಯಿ ನಿಲ್ವಣ ಅಣ್ಣ. ಈ ಕಾಲದಲ್ಲಿ ನಿಮ್ಮ ಹತ್ರ ಸಿಗೋದು ಭಾಳ ಕಷ್ಟ. ಕಾಡ ಮನೆ ಹತ್ರ ಬಂದು ಬಾರೋ ಬೋಳಿ ಮಗನೇ 2 ಮರಿಗೆಲ್ಲ ಬಿಡೋದಾಗ ಕೊನೆಗೂ ಅಳಸ್ಕೊಂಡು ತೊಗೊಂಡೋಗ್ತಿದ್ದೀನಿ. ಈ ಜಾಗ ಸೈಡ್ ಹಾಕ ಅಂತ ಸೈಡ್ ಹಾಕ್ತೆ, ಬಟ್ ಜಾಗ ಸರಿಯಿಲ್ಲ. ಇದೇ ಟೂರ್ನಿಮೆಂಟ್ ಜಾಗ ಹೋಯ್ತದೀನಿ ಈಗ. ಎಲ್ಲ ನನ್ನ ಆತ್ಮೀಯ ಗಣಿತಂತೆಗೆ ಪ್ರದೀಪ್ ಗಗನ BJSK ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಅಂದರೆ, ಇವತ್ತು ಕೂಡ ಲಾರಿ ಡ್ಯೂಟಿನೇ, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗೈತೆ. ತೋರಿಸ್ತೀನಿ ತಡ್ರಿ. ಡಿಫ್ರೆಂಟ್ ಅಂದರೆ ಏನಂದರೆ ನೋಡಿ, ಒಳ್ಳೊಳ್ಳೆ ವ್ಯೂಸ್ಗಳಿದ್ದಾವೆ. ಲಾರಿ ಓಡಿಸ್ತಾನೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಜಾಗ ಗೊತ್ತಿಲ್ಲ, ಏನಿಲ್ಲ ನಮಗೆ. ಮೀನುಗಳೆಲ್ಲ ಓಡಾಡ್ತವೆ. ಗೊತ್ತಿಲ್ಲದಿರೋ ಜಾಗಕ್ಕೆ ಬರೋದು ಒಳ್ಳೇದಲ್ಲ, ಸೇಫ್ ಅಲ್ಲ. ಆದರೂ ಊರ ಹತ್ರ ಇರೋದ್ರಿಂದ ನಾನು ಇಲ್ಲಿ ಬಂದಿದ್ದೀನಿ. ಸೊ ಆದ್ಮೇಲೆ ಒಳ್ಳೆ ಜಾಗ ಬಂದಿದ್ದೀನಿ, ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ. ಚೆನ್ನಾಗೈತೆ ಜಾಗ. ಮೀನಂತೂ ಕಣ್ಣು ಕಾಣ್ತಿಲ್ಲ ಏನೂ. ನೋಡಿ ಜಾಗ ಸೂಪರ್ ಆಗೈತೆ. ಇಂಥ ಪ್ಲೇಸ್ಗಳೆಲ್ಲ ನಮಗೆ ನಾರ್ಮಲಾಗಿ ಕಾರ್ ತೊಗೊಂಡು ಟ್ರಿಪ್ ಹೋಯ್ತೀವಿ ಅಂದ್ರೆ ಸಿಗೋಲ್ಲ ಆಲ್ಮೋಸ್ಟು. ನೋಡಿ ಮೀನುಗಳೆಲ್ಲ ಹೆಂಗೆ ಓಡಾಡ್ತಾವೆ ಒಳಗಡೆ. ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತವೆ ಮೀನುಗಳು. ದೊಡ್ಡ ದೊಡ್ಡ ಮೀನೇನಿಲ್ಲ, ಸಣ್ಣ ಸಣ್ಣ ಮೀನುಗಳು ಓಡಾಡ್ತಿದ್ದಾವೆ. ಇಂಥ ಜಾಗಗಳೆಲ್ಲ ನಮಗೆ ನಾರ್ಮಲಾಗಿ ಎಲ್ಲೂ ಸಿಗೋಲ್ಲ. ನಾನು ಲಾರಿಲಿ ಟಿಪ್ಪರಲ್ಲಿ ನಮ್ಮದು ಅನ್ಲೋಡ್ ಮಾಡೋ ಅಂತ ಬಂದಿದ್ದೆ. ಜಾಗ ಮಾತ್ರ ಸೂಪರ್ ಆಗೈತೆ. ನಾನಂತೂ ಇಂಥ ಜಾಗ ಸಿಕ್ಕಿದ್ರೆ ಎಲ್ಲ ಮಿಸ್ ಮಾಡಲ್ಲ, ನೋಡ್ಕೊಂಡೇ ಬರೋದು. ಒಂಚೂರು ಕೈಕಾಲು ಮಗ ತೊಳ್ಕೊಬಿಡೋಣ. ಆ ಕಡೆಯಿಂದ ಲೋಡ್ ಇತ್ತು ಗಾಡಿ, ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈ ಕಡೆಯಿಂದ ಖಾಲಿ ಗಾಡಿ ಐತೆ. ಅಲ್ಲೆಲ್ಲೋ ಕಾರ್ಗಳ್ದು ರೈಸ್ ಎಲ್ಲ ಮಾಡ್ತವ್ರೆ ಆನ್ ಮಾಡಿಂದ ಮುಂದೆ. ಅದನ್ನು ನೋಡ್ಕೊಂಡಾಗ ಅದೇ ವೀಡಿಯೋ ತೋರಿಸ್ತೀನಿ ಅವ್ರು ಇದ್ದರೆ. ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ, ಪ್ಲೇಸ್ಗಳೇ ತೋರಿಸ್ಕೊಂಡು ಹೋಗ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಗೊತ್ತಿಲ್ದಿರೋ ಜಾಗ ಇರೋದು ಬೇಡ, ಹಂಗೆ ಹೋಯ್ತಾ ಇದ್ದೀನಿ. ಗಿರ್ತೆ ಬಂದು ಕಡಿಕೊಬಿಟ್ರೆ ಕಷ್ಟ. ನೀರು ಮಾತ್ರ ಸಿಹಿ ಆಗಿದ್ದಾವೆ. ಎಷ್ಟೇ ಆದ್ರೂ ನಮ್ಮ ಕಾವೇರಿ ತಾಯಿ ಅಲ್ವಾ, ಹಿಂಗೆ ಹೋದ್ರೆ ಕಾವೇರಿ ತಾಯಿ ಅಟ್ಯಾಚ್ಮೆಂಟ್ ಆಗ್ಬಿಡ್ತಾಳೆ. ಕಾಫಿ ತೋಟ ನೋಡಿ ಹೆಂಗೈತೆ. ನಂದಾಗಿರೋ ನಾನೇ ಲಾರಿ ಓಡಿಸ್ತೀನಿ, ನಂದಲ್ಲ. ನನ್ನ ಗಾಡಿ ಹೆಂಗೂ ಖಾಲಿ ಆಯಿತು. ಈಗ ಆರಾಮಾಗಿ ಹೋಗೋದು. ನೋಡಿ ಆರಾಮಾಗಿ ನಿಧಾನಕ್ಕೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಚೆನ್ನಾಗಿದೆ ಜಾಗ. ನಮ್ಮ ಹಾಸನ ಕಡೆಯಲ್ಲಿ ಹೆಂಗಿದ್ದಿದ್ರೆ ಕ್ರಿಕೆಟ್ ಆರಾಮಾಗಿ ಆಡ್ಬೋಯ್ತು. ನಮ್ಮದು ಇದು ಹಾಸನ ಡಿಸ್ಟಿಕ್ಕೆ. ನಮ್ಮ ಜಾಗದಲ್ಲಿ ಹೇಳ್ತಿರೋದು. ನೋಡಿ ಇಂಥ ವ್ಯೂಸ್ಗಳಿದ್ದಾವೆ. ಇಂಥ ಜಾಗಗಳೆಲ್ಲ ಕೆಲವು ಜನಗಳಿಗೆ ಸಿಗೋಲ್ಲ, ಬಟ್ ಇಲ್ಲಿ ಲೋಕಲ್ವರಿಗೆಲ್ಲ ಇದು ನಾರ್ಮಲ್ಲು. ನನಗೆ ಯಾವುದೇ ಜಾಗ ಇದ್ರೂ ಅಷ್ಟೇ. ಅಂದರೆ ಇಂಥ ಬೆಟ್ಟ ಗುಡ್ಡಗಳು ಅಂದರೆ ತುಂಬ ಇಷ್ಟ ನನಗೆ. ಇಂಥ ಜಾಗ ಎಲ್ಲ ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ತುಂಬ ಇಷ್ಟ. ಏನು ಮಾಡೋದು ಟ್ರೆಕ್ಕಿಂಗ್, ಇಂಥ ಜಾಗಗಳೆಲ್ಲ ಟ್ರೆಕ್ಕಿಂಗ್ ಮಾಡೋದಂದ್ರೆ ತುಂಬ ಇಷ್ಟ. ಏನು ಮಾಡೋದು, ಟ್ರೆಕ್ಕಿಂಗ್ ಮಾಡೋಕ್ಕಾಗಲ್ಲ, ದುಡ್ಡಿಲ್ಲ, ಅಷ್ಟು ಮಟ್ಟಿಗೆ ಬೆಳೆದಿಲ್ಲ. ನಿಮ್ಮ ಸಪೋರ್ಟ್ ಹಿಂಗೆ ಇದ್ದರೆ ಒಳ್ಳೆಯ ಜಾಗಗಳು ತೋರಿಸ್ತೀನಿ. ಲಾರಿ ಓಡಿಸೋನು ತೋರಿಸ್ತೀನಿ. ಲಾರಿ ಓಡಿಸ್ಲಿಲ್ಲ ಅಂದ್ರೂ ಒಳ್ಳೊಳ್ಳೆ ವೀಡಿಯೋ ಮಾಡಿ ಹಾಕ್ತೀನಿ. ಸಪೋರ್ಟೇ ಇರಲಿ, ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ನಿಧಾನಕ್ಕೆ ಹಾಸನ ಕಡೆ ಹೋಗ್ತಾ ಇದ್ದೀನಿ. ಆ ಕಡೆಯಿಂದ ವೀಡಿಯೋ ಮಾಡಿಲ್ಲ. ಅಲ್ಲಿ ಅವನೇ ಹೇಳೋಂಗೆ ಅದೇನೋ ರೈಸ್ ಏನೋ ನಡೀತಿದೆ, ಏನೋ ಟೂರ್ನಿಮೆಂಟು ಜೀಪ್ಗಳದು. ಯಾಕಂಬ ಡೌನ್ ಆಗ್ಬಿಟ್ಟಿದೆ ಗಾಡಿದು. ಅಲ್ಲೇನೋ ಟೂರ್ನಿಮೆಂಟ್ ಎಲ್ಲ ನಡೀತಿದೆ, ತೋರಿಸ್ತೀನಿ. ಸೀಬೆಣ್ಣೆ ಬೇರೆ ಇದ್ದಾವೆ, ಕುಯ್ಕೋಬೋದಾ? ಯಾಕೆ ಬೇಕು, ಕೆಡಿಕೊ ಹೊರಬಿಟ್ರೆ ಕಷ್ಟ ಯಾರಾದರೂ. ಅಲ್ಲಿ ಸೀಬೆಣ್ಣೆಗಳಿದ್ದಾವೆ ನೋಡಿ, ಎಲ್ಲ ಹಳದಿ ಕಲರ್ ಕಾಣ್ತಿದ್ದಾವೆ. ಹೋಗಿ ಕುಯ್ಕೊಳ್ಳೋಣ ಅಂದರೆ ಕೆಡಿಕೊ ಹೊರಬಿಟ್ರೆ ಕಷ್ಟ. ಕಂಡಳ ಜಾಗಕ್ಕೆ ಕೈ ಹಾಕೋದು ತುಂಬ ತಪ್ಪು. ಹಂಗಾಗಿ ಬೇಡ, ನೋಡಿಕೊಂಡೆ ಹೊಟ್ಟೆ ತುಂಬಿಸ್ಕೊಳ್ಳೋದ.
ನೋಡಿ ಸೀಬೆಹಣ್ಣುಗಳು ಚಿಕ್ಕದಾಗಿ ಎಷ್ಟು ಚೆನ್ನಾಗಿದ್ದಾವೆ, ಕುಯ್ಕೋಬೋದು. ಆದರೆ ಬೇಡ, ಯಾರು ಊರಲ್ಲಿ ಬಂದು ಕೆಡಿಕೊಂಡು ಹುಡುಗ್ರೆ ಕಷ್ಟ ನನಗೆ, ಬೇಡ. ನೋಡಿ ಕಾಫಿ ತೋಟಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ. ಕಾಫಿ ತೋಟ ಇದ್ದಂಗೆ ಐತೆ, ನೀರು ಇದ್ದಂಗೆ ಐತೆ. ಆದರೆ ವ್ಯತ್ಯಾಸ ಏನು ಅಂದರೆ ಒಳ್ಳೆ ವೆದರು, ಒಳ್ಳೆ ಲೊಕೇಶನು. ಸ್ವಲ್ಪ ಶೇಕ್ ಆಯ್ತೈತೆ ಗಾಡಿ, ಸ್ವಲ್ಪ ಜಾಸ್ತಿನೇ ಆಯ್ತೈತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು. ನೋಡಿ ನಾವು ಬರೋಂಥ ಜಾಗಗಳು ಕಲ್ಲು ರೋಡ್ ಇದ್ರೂ ಬರಬೇಕು, ಬೆಟ್ಟ ಗುಡ್ಡ ಇದ್ರೂ ಬರಬೇಕು. ಇಂಥ ಜಾಗಕ್ಕೆಲ್ಲ ನಮ್ಮ ಟಿಪ್ಪರ್ ಅಂದರೆ ಟಾಟಾ ಟಿಪ್ಪರ್, SC ಟಿಪ್ಪರ್ ಅಂದರೆ ಹೂವು ಟೇಪ್ ಬರ್ತುತ್ತೆ. 4 ವೀಲೆಲ್ಲ ಏನಿಲ್ಲ, ಬರೀ 2 ವೀಲರ್ ಡ್ರೈವು. 6 ವೀಲ್ ಗಾಡಿ ಆದರೆ 4 ವೀಲ್ ಡ್ರೈವ್ ಅಲ್ಲ, ಎಕ್ಸ್ಪರ್ಟ್ ಹತ್ತುತ್ತೆ ಗಾಡಿ. ಟರ್ಬೋ ಇಂಜಿನು ನೋಡಿ. ಎಷ್ಟು ನೆಮ್ಮದಿಲಿದ್ದಾರೆ ಇಲ್ಲೆಲ್ಲ ಮನೆ ಕಟ್ಕೊಂಡು. ಇಂಥ ಜಾಗಗಳೆಲ್ಲ ಸಣ್ಣ ಜಾಗಗಳೆಲ್ಲ ಮಿಸ್ ಮಾಡ್ಕೋಬೇಡಿ. ಬೈಕ್ ರೈಡ್ ಮಾಡೋರ್ಗಂತೂ ಈ ರೆಸಾರ್ಟ್ ಹತ್ರ ಬಂದಾಗ ಸ್ವಲ್ಪ ಆ ಕಡೆ ಈ ಕಡೆ ಕಣ್ಣಾಡಿಸಿ, ಒಳ್ಳೊಳ್ಳೆ ಲೊಕೇಶನ್ಗಳು ಸಿಗುತ್ತೆ ನಿಮಗೆ. ಬರೋದೇ ಬರ್ತೀರಂತೆ ಮಿಸ್ ಮಾಡ್ಕೊಂಡು ಹೋಗಬೇಡಿ. ನಮ್ಮ ಮೂಡಿಗೆರೆ ಸೈಡ್ ಅಂತ ಬಂತಂದರೆ ಕಾಡಮನೆ ಎಸ್ಟೇಟು, ಆಮೇಲೆ ಒಳ್ಳೊಳ್ಳೆ ರೆಸಾರ್ಟ್ಗಳಿದಾವೆ. ನನಗೆ ಹೇಳಕ್ಕೆ ಬರ್ತಿಲ್ಲ, ಯಾಕಂದರೆ ಅದ್ರ ಬಗ್ಗೆ ಅಷ್ಟು ಜ್ಞಾನ ಇಲ್ಲ. ಬಟ್ ಹೇಳ್ತೀನಿ ಇನ್ನು ಮುಂದೆ ವೀಡಿಯೋಗಳು. ನನಗೆ ಚೆನ್ನಾಗಿ ಗೊತ್ತಿರೋದು ಕಾಡಮನೆ ಎಸ್ಟೇಟ್ ಒಂದೇ, ಇನ್ನೂ ಒಳ್ಳೊಳ್ಳೆ ಲೊಕೇಶನ್ಗಳಿದ್ದಾವೆ. ಇಲ್ಲಂತೂ ಸಿಕ್ಕಾಪಟ್ಟೆ ಅಳಸನ್ಗಳಿದ್ದಾವೆ, ಆದರೆ ಎಲ್ಲ ಪ್ರೈವೇಟ್ ಜಾಗ. ಅಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಒಂದು ಸ್ವಲ್ಪ ಅಳಸನ್ ಮರಗಳಿದ್ದಾವೆ. ನಾನು ಲಾರಿ ನಿಲ್ಲಿಸ್ಬಿಟ್ಟು ಅಳಸನ್ ಕುಯ್ಕೋಬೇಕು. ನಮ್ಮ ಮನೆಯವ್ರು ಬೇರೆ ಅಳಸನ್ ಬೇಕು ಪ್ರತಿ ವರ್ಷ 2 ರಿಂದ 3 ಅಳಸನ್ ಅಂತೂ ತಿಂತಿದ್ದು. ಆದರೆ ಈ ವರ್ಷ ಅಳಸನ್ ತಿಂದಿಲ್ಲ. ಏನೇನೋ ಕಾಯಿ ಇದು, ಬಾದಾಮಿನ ಅಲ್ಲ, ತಿಂತಿತ್ತು. ಆದರೆ ಈಗ ಈ ವರ್ಷ ನೋಡಬೇಕು, ಬಿಡಲ್ಲ. ಈ ವರ್ಷ ಸೀಸನ್ ಮುಗಿಯೋತ್ತಿಗೆ ಅಳಸನ್ ತಿಂತೀನಿ. ಇನ್ನು ಊಟ ಕೂಡ ಮಾಡಿಲ್ಲ, ಊಟ ಮಾಡಬೇಕು. ಹೊಟ್ಟೆ ಸಿತೈತೆ ಮುಕ್ಳರಿ. ಲಾರಿಗೆ ಬಂದರೆ ಬೆಳಗ್ಗೆ ಎಷ್ಟೇ ತಿಂದ್ರು ಕಳಿಸ್ಕೊಡುತ್ತೆ. ಬೆಳಗ್ಗೆನೂ ಅಷ್ಟೇನೂ ತಿಂದಿತ್ತಿಲ್ಲ, ಒಂದು ಅರ್ಧ ಚಿತ್ರಾನ್ನ ತಿಂದಿದ್ದೆ. ನೋಡಿ ಬಾದಾಮಿ ಈ ಗೇರ್ ಪಾಪಣ್ಣ ಏನೋ ಒಳ್ಳೊಳ್ಳೆ ಹಣ್ಣುಗಳಿದ್ದಾವೆ. ಕುಯ್ಬೋದಾ, ಬೈದು ಬಿಡ್ತಾರೆ ಅಂತ ಭಯ. ಒಳ್ಳೊಳ್ಳೆ ಹಣ್ಣುಗಳಿದ್ದಾವೆ, ಕುಯ್ಕೊಳ್ಳೋಣ ಅಂದರೆ ಭಯ ನನಗೆ. ಜಾಗಗಳು ಆನಬಾಳು ಅಂತ, ಮೂಡಿಗೆರೆ ಸಕಲೇಶ್ಪುರ ಮೂಡಿಗೆರೆಗೂ ಹತ್ರ ಆಗುತ್ತೆ. ಒಳ್ಳೊಳ್ಳೆ ವ್ಯೂಸ್ಗಳಿದ್ದಾವೆ. ಬರೋದೇ ಬಂದಿದ್ದೀನಂತೆ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೊಳ್ಳೆ ವೀಡಿಯೋಗಳು ತೋರಿಸೋದ ಅಂತ. ಕಷ್ಟ ಆದರೂ ಪರವಾಗಿಲ್ಲ, ಲಾರಿ ಓಡಿಸ್ತಾ ಇದ್ರು ಪರವಾಗಿಲ್ಲ, ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ವ್ಯೂಸ್ ಹೆಂಗಿದ್ದಾವೆ. ಇಂಥ ಜಾಗ ಎಲ್ಲ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು. ಬನ್ನಿ, ಒಳಗಡೆ ಇಳಿದು ನೋಡಬೇಕು ಅಂತಾರಲ್ಲ. ಈಗ ಅದ್ದೂರಿ ಫಿಲಮಲ್ಲಿ ನಮ್ಮ ಧ್ರುವ ಸರ್ವಿಸ್ ಅವರು ಹೇಳಿದಾರಲ್ಲ, ಬಾಗ್ಲಲ್ಲಿ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗಲ್ಲ, ಒಳಗಡೆ ಇಳಿಬೇಕು. ಅದು ಲವ್ ಅಲ್ಲಿ, ಇದು ಪ್ಲೇಸಲ್ಲಿ ಟೂರಿಸಂ ಜಾಗದಲ್ಲಿ ಒಳ್ಳೊಳ್ಳೆ ಲೊಕೇಶನಲ್ಲಿ ಒಳಗಡೆ ಇಳಿದು ನೋಡಬೇಕು. ಒಳ್ಳೊಳ್ಳೆ ಜಾಗಗಳು ಸಿಗ್ತವೆ, ನೀವು ಗೆಸ್ಸೇ ಮಾಡೋಕ್ಕಾಗಲ್ಲ ಅಂತಂಥ ಜಾಗಗಳು ಸಿಗ್ತವೆ. ನಮ್ಮ ಕೊಡಗು ಸೈಡ್ ಹೋದ್ರು ಅಷ್ಟೇ, ನಮ್ಮ ಸಕಲೇಶ್ಪುರ ಸೈಡ್ ಹೋದ್ರು ಅಷ್ಟೇ. ಅಲ್ಲಿಗೂ ಇಲ್ಲಿಗೆ ಏನು ವ್ಯತ್ಯಾಸ ಇಲ್ಲ, ಸೇಮು. ಬಟ್ ಆದರೆ ಪ್ಲೇಸ್ಗಳು ಚೇಂಜ್ ಇರ್ತವೆ. ಮಾತಾಡಿ ಗಂಟ್ಲು ಒಣಗೋಯ್ತು, ಆದರೂ ಮಾತಾಡ್ತೀನಿ. ಒಳ್ಳೊಳ್ಳೆ ಏನೇನು ಸಿಗುತ್ತೆ ಇವತ್ತು, ಏನೇನು ವೀಡಿಯೋಗೆ ಸಿಗುತ್ತೆ ಎಲ್ಲ ಬಡ್ದು ಬಾಯಿಗೆ ಹಾಕ್ಕೊಡ್ತೀನಿ. ಎಲ್ಲ ನಿಮಗೆ ತೋರಿಸ್ತೀನಿ ವೀಡಿಯೋಗಳನ್ನ ನೋಡಿ. ಖುಷಿ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಾಡಿ ಫುಲ್ಲು ಶೇಕ್ ಆಯ್ತೈತೆ, ನನ್ನ ಹತ್ರ ಸ್ಟಿಕ್ ಇಲ್ಲ, ಕೈಯಲ್ಲಿ ಹಿಡ್ಕೊಂಡು ಮಾಡ್ತಿರೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ಲೊಕೇಶನ್ ಮಾತ್ರ ನಿಧಾನಕ್ಕೆ ತೋರಿಸ್ತೀನಿ ನೋಡಿ. ನಿಧಾನಕ್ಕೆ ಗಾಡಿ ಓಡಿಸ್ತಿದ್ದೀನಿ, ನೋಡ್ಕೊಬಿಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಹಚ್ಚಿ ಹಸಿರು. ಮಳೆಗಾಲ ಬರೋದೇ ಚಂದ, ಗಿಡಗಳೆಲ್ಲ ಚಿಗುರ್ಕೊಬಿಡ್ತವೆ. ಎಲ್ಲ ಸೈಡು ಕಾಫಿ ಗಿಡಗಳು, ಆ ಸ್ಮೆಲ್ಗಳು. ಯಾಕಂದ್ರೆ ನಾನು ಅದೇ ಜಾಗದಲ್ಲಿ ಹುಟ್ಕೊಳ್ಳೋದ್ರು ಕೂಡ ನನಗೆ ಈ ನೇಚರ್ನ ಬಿಟ್ಟಿರೋಕ್ಕಾಗಲ್ಲ. ಏನು ಮಾಡೋದು, ಸ್ವಂತ ಮನೆ ಏನಾರು ಆಗಿದ್ರೆ ನಂದು ಮನೆ ತುಂಬ ಬರೀ ತೋಟನೇ ಬೆಳೆಸ್ಬಿಡುವೆ, ಬರೀ ಗಿಡ ಮರಗಳೇ ಹಾಕ್ಬಿಡುವೆ. ಭಗವಂತ ಕೊಡ್ತಾನೆ. ನನ್ನ ಎಲ್ಲ ಆತ್ಮೀಯರು ನನಗೆ ಒಂಚೂರು ಸಪೋರ್ಟ್ ಮಾಡಿದ್ರೆ ನಾನು ಮನೆ ಕಟ್ಬೋದು, ಬೆಳಿಬೋದು ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನಾನು ಇನ್ನೂ ಜೋರಾಗಿ ಮಾತಾಡ್ಬೋದು, ಆಮೇಲೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಹಾಕ್ಬೋದು.
ಒಳ್ಳೊಳ್ಳೆ ಲೊಕೇಶನ್ಗಳು ತೋರಿಸ್ಬೋದು, ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ಬೋದು ನಿಮಗೆ. ದಯವಿಟ್ಟು ಬಡವ್ರನ್ನ ಬೆಳೆಸಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಗಾಡಿ ಓಡಿಸ್ತಾ ವಿಡಿಯೋ ಮಾಡೋದು ತುಂಬ ಕಷ್ಟ, ಯಾಕಂದರೆ ಆಪೋಸಿಟ್ ಗಾಡಿಗಳು ಬರ್ತವೆ. ಹಂಗಾಗಿ ಇಲ್ಲ ಮಾತು ಸ್ವಲ್ಪ ಡ್ರಾಪ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿಂದ ಲಾರಿ ಓಡಿಸ್ಕೊಂಡೆ ಮುಕ್ಳಲ್ಲಿ ಸುಸ್ತಾಗಿರ್ತೀನಿ, ಪುನಃ ಹೋಗಿ ಎಡಿಟ್ ಮಾಡಬೇಕು, ವೀಡಿಯೋಗಳು ಹಾಕಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇದ್ದಿದ್ದಂಗೆ ಹಾಕ್ಬಿಡ್ತೀನಿ ವೀಡಿಯೋಗಳು ಸ್ವಲ್ಪ. ಹಂಗನ್ಬಿಟ್ಟು ಹೆಂಗೋ ಮಾತಾಡಿ ಇದು ಮಾಡಲ್ಲ. ಅಂದರೆ ಇದ್ದಿದ್ದಂಗೆ ಅಂದರೆ ರೋಡ್ಗಳೆಲ್ಲ ಹಿಂಗಿದ್ದಾವೆ ನೋಡಿ. ಈ ಮರ ಎಷ್ಟು ಹಳೇದು, ಕಡ್ದು ಬಿಸಾಕೋರಂತಾಗಿ. ಹಂಗೆ ಮರಗಳನ್ನ ಉಳಿಸಿ, ಗಿಡಗಳನ್ನ ಉಳಿಸಿ. ಇವತ್ತು ಇದೇ ಮರಗಳನ್ನ ನೋಡಿ, ಇದೇ ಗಿಡಗಳನ್ನ ನೋಡ್ಕೊಂಡು ನಾವು ಖುಷಿ ಪಡ್ತಿದ್ದೀವಿ. ನಾಳೆ ಕಾಲಕ್ಕೆ ಮರಗಳೇ ಇಲ್ಲ, ಗಿಡಗಳೇ ಇಲ್ಲ ಅಂದರೆ ಏನು ನೋಡಿ ಖುಷಿ ಪಡೋಕ್ಕಾಗುತ್ತೆ? ದಯವಿಟ್ಟು ನಾನು ಹೇಳೋದು ಪರಿಸರನ ಉಳಿಸಿ, ಪರಿಸರನ ಬೆಳೆಸಿ. ಪರಿಸರ ಇರೋದ್ರಿಂದ ನಾವು ಇವತ್ತು ಈ ಪರಿಸರನ ನೋಡಿಕೊಂಡು ನಾನು ಲಾಗ್ ಮಾಡ್ತಾಯಿದ್ದೀನಿ, ಮಾತಾಡ್ತಾಯಿದ್ದೀನಿ ಅಂದರೆ ನಿಮ್ಮ ಜೊತೆ. ಅದಕ್ಕೆ ಕಾರಣನೇ ಈ ಪರಿಸರ. ದಯವಿಟ್ಟು ಸ್ವಂತ ಮನೆ ಇರೋರು ಆದಷ್ಟು ಗಿಡ ಮರಗಳನ್ನ ಬೆಳೆಸಿ. ನನಗಂತೂ ಸ್ವಂತ ಮನೆ ಇಲ್ಲ, ನಾನು ಇದ್ದಿದ್ರೆ ನಿಜವಾಗ್ಲೂ ಗಿಡ ಮರಗಳನ್ನ ಸಿಕ್ಕಾಪಟ್ಟೆ ಬೆಳೆಸ್ಬಿಡುವೆ. ನೋಡೋದು ನನಗೆ ಭಗವಂತ ಕೊಟ್ಟಾಗ ನಮ್ಮ ಮನೆ ಪೂರ್ತಿ ತೋಟನೇ ಆಗಿರುತ್ತೆ. ಈಗ ಇರೋರಂತೂ ದಯವಿಟ್ಟು ಗಿಡ ಮರಗಳನ್ನ ಬೆಳೆಸಿ, ಅದು ಒಳ್ಳೆ ಗಾಳಿಗಳು ಕೊಡುತ್ತೆ. ದಯವಿಟ್ಟು ಗಿಡ ಮರಗಳನ್ನ ಬೆಳೆಸಿ. ಹೆಂಗಿದೆ ಜಾಗ, ಲೊಕೇಶನು ಸೂಪರ್ ಆಗಿದೆ. ಒಂದು ನಾನು ಸಕಲೇಶ್ಪುರ ಹೋಗೋ ಗಂಟನೂ ಕಾಫಿ ತೋಟನೂ ಸಿಗುತ್ತೆ. ಹಂಗಂಬಿಟ್ಟು ಇದೇ ವಿಡಿಯೋ ಮಾಡ್ಕೊಂಡು ಹೋಗಲ್ಲ, ಯಾಕಂದರೆ ಈ ಸ್ವಲ್ಪ ತೋರಿಸ್ತೀನಿ. ಯಾಕಂದರೆ ನಿಮ್ಗೆ ಅನಿಸ್ಬೇಕು ಜಾಗ ಹಿಂಗಿದೆ, ನಾನು ನೋಡಬೇಕು ಅಂತ ಅನಿಸ್ಬೇಕು. ಹಂಗಾಗಿ ಎಲ್ಲ ವೀಡಿಯೋ ಮಾಡಿ ಹಾಕಲ್ಲ ನಾನು ಏನೇನು ಸ್ವಲ್ಪ ಒಳ್ಳೊಳ್ಳೆ ಜಾಗಗಳು ಕಾಣ್ತೇವೆ ಅಂಥ ಜಾಗಗಳನ್ನ ವೀಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ಫ್ರೀ ಇದ್ದಾಗ ಎಲ್ಲರೂ ಹೋಗಿ ಒಳ್ಳೊಳ್ಳೆ ಜಾಗಗಳು ಸುತ್ತಾಡಿ, ಮೈಂಡ್ ಫ್ರೀ ಆಗುತ್ತೆ. ನೋಡಿ ನಾವು ಈ ಥರ ಎಲ್ಲ ಕೆಲಸ ಮಾಡಿಬಿಟ್ಟಿದ್ದೀವಿ ಕಾಫಿ ತೋಟದಲ್ಲಿ. ನಮ್ಗೆ ಈ ಥರ ಮನೆಗಳು ಕೊಡೋರು, ವಾರದ ಪೇಮೆಂಟು. ಆ ವಾರದ ಪೇಮೆಂಟ್ ಬರ್ತಿತ್ತಲ್ಲ ಅವಾಗ ಖುಷಿನೇ ಬೇರೆ. ವಾರಕ್ಕೆ 2,000-3,000 ಬರೋದು. ಬಾರಣ ಅತ್ತಿ, ವಾರಕ್ಕೆ 2,000-3,000 ಬರೋದು. ಆಯ್ತಿಲ್ವಾ? ಬನ್ನಿ. ಯಾವೂರು ನಿಮ್ದು? ಯಾವೂರು? ಏನು ಕೆಲಸ ಮಾಡೋಣ? ಎಷ್ಟು ಕೊಡ್ತಾರೆ ಸಂಬಳ ಈಗ? 500 ಸಾಕಾ? ಸಾಲ ಇಲ್ಲ ಸೂಲ ಇಲ್ಲ ಅಂದರೆ ನಮ್ ಆರಾಮಾಗಿದ್ದೀರಾ? ಊಟ ಮಾಡ್ಬೇಕಣ್ಣ. ನಿಮ್ದು ಊಟ ಆಯ್ತಾ? ಸಾಲ 1 ರೂಪಾಯಿ ಇಲ್ವಣ ಅಣ್ಣ? ಈ ಕಾಲದಲ್ಲಿ ನಿಮ್ಮಂತ ಸಿಗೋದು ಭಾಳ ಕಷ್ಟ ಕಾರಣ. ನಂದು ಸಿಕ್ಕಾಪಟ್ಟೆ ಕಣ ಸಾಲ, ಕೇಳ್ತಿರಲ್ಲ ನಮ್ದು. ನಾನು ಹಿಂಗೆ ಕಾಫಿ ತೋಟದಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಮರ್ಕಪ್ಪತ್ತು ನಾವು ಕೊಡಗಲ್ಲೆಲ್ಲ ಕೆಲಸ ಮಾಡಿದ್ದೀವಿ. ಮರ್ಕಪ್ಪತ್ತು, ಆಮೇಲೆ ಕೆಳಗಡೆ ಕಪ್ಪತ್ತು ಮಾಡೋದು, ಕಾಫಿ ಕುಯ್ಯೋದು ಎಲ್ಲ ಮಾಡಿದ್ದೀವಿ. 250 ರೂಪಾಯಿ ಸಂಬಳ. ಸೋಮರ್ಪೇಟೆ. ನಿಜವಾಗ್ಲೂ ಆಗ್ಲೇ ನೆಮ್ಮದಿ ಇತ್ತು ಕಾರಣ ಜೀವನ. ಈಗ ನೋಡಿ ನೀವು ಕಾಫಿ ತೋಟದ ಕೆಲಸ ಮಾಡ್ಕೊಂಡಿದ್ದೀರಲ್ಲ, ಆ ಸುಖನೇ ಬೇರೆ ಅಣ್ಣ. ಯಾರು ಇತ್ತೊಳಕ್ಕಾಗಲ್ಲ, ರಿಸ್ಕ್ ಇರಲ್ಲ, ಆರಾಮಾಗಿರ್ತೀರಾ. ಸಾಲ ಸೂಲ ಇಲ್ಲ, ಬಡ್ಡಿ ಕಟ್ಟು ಅನ್ನಂಗಿಲ್ಲ, EMI ಕಟ್ಟು ಅನ್ನಂಗಿಲ್ಲ. ಬಾ ಮನೆ ಹತ್ರ ಬಂದು ಬಾರೋ ಬೋಳಿ ಮಗನ ಏನೋರು ಇರಲ್ಲ. ಸಾಲ ಮಾಡ್ಕೊಡ್ರಿ, ಹಂಗೆ ಸಾಲ ಮಾಡ್ಕೊಬೇಡಿ ದಯವಿಟ್ಟು. ಆರಾಮಾಗಿದ್ರು, ಖುಷಿಯಾಗಿರಿ. ನಾವು ಚಿಕ್ಕ ವಯಸ್ಸಲ್ಲೇ ಸಾಲ ಮಾಡ್ಕೊಬಿಟ್ಟು ಓ ಆರಾಮಣ್ಣ. ಹಂಗಾರೆ ಏನ್ ಜಾಲಿಯಾಗಿರ್ತೀರ ಬಿಡಿ, ಈಗಲೇ ಜಾಲಿಯಾಗಿದ್ದೀರಾ. ವಿಡಿಯೋನ ಯೂಟ್ಯೂಬ್ ಹಾಕ್ತೀನಿ, ಏನು ಬೇಜಾರಿಲ್ಲ ತಾನೆ? ನೋಡಿ ನಮ್ಮ ಚಾನಲ್ ಇದೆ. ಊಟ ಊಟ ಎಲ್ಲ ಮನೆದೇ ಊಟ, ಊಟನೂ ಇಲ್ಲ. ಊಟ ಅಂದ್ರೆ ಹೊರಗಡೆ ಹೋದ್ರೆ ಊಟ ಮಾಡ್ತೀವಿ. ಶನಿವಾರ ಯಾವಾಗ ಬಿಟ್ಟು ಮಾಡಿ ನಿಮ್ಗೆ? ಶುಕ್ರವಾರ ಬೆಳಗ್ಗೆ 9 ಗಂಟೆಲ್ಲ ಬಟ್ಟಣ. ಅದು ಎಷ್ಟೆಲ್ಲ ಡ್ಯೂಟಿ ಅಣ್ಣ ನಿಮ್ಗೆ? ಬೆಳಿಗ್ಗೆ 8ರಿಂದ 3 ಗಂಟೆ. ಬೆಳಿಗ್ಗೆ 8ರಿಂದ 3 12 ಮುಕ್ಕಾಲು ಬಿಟ್ರೆ 1 ಮುಕ್ಕಾಲಿಗೆಲ್ಲ ಊಟದ 2:30ಗೆಲ್ಲ ಬಿಡೋರಾಗ. ಯಾವ್ದೋ ನಾಯಿ ಬರೀ ಅಡ್ಡ ಮಾಡಿ
ನಿಮಗೆ ಹೆಂಗಿದೆ ಅಪ್ ಅಂಡ್ ಡೌನ್ ಆಯ್ತು ಏನು? ಏನಿಲ್ಲ ಇಲ್ಲಿ ಆನ್ಬಾಳಿಂದ ಮುಂದೆ ನೀವು ಬರ್ತಿದ್ರಲ್ಲ ಅಗಿನಿ ಏನೋ ಬರ್ತಾರೆ ಊರು. ಅಗ್ನಿ ಗೊತ್ತದು. ಜ್ಯೂಸ್ ಆಯ್ತು ಬೇಜ ಮಕ್ಕಳೇ ಇಲ್ಲಪ್ಪ ಅಗಿನಿ ಅಂತ ಎಸ್ಟೇಟ್ ಇಲ್ವಾ ಅಲ್ಲಿ? ಎಸ್ಟೇಟ್ ಇಂದ ಒಳಗಡೆ ಹೋಗಿ ಅಲ್ಲಿ ಅನ್ಲೋಡ್ ಮಾಡಬೇಕು. ಈ ಕಡೆ ನಮ್ಮ ಅನ್ಲೋಡ್ ಮಾಡೋದಕ್ಕೆ ಸುಸ್ತಾಗೋದಕ್ಕೆ ಇದು ಈ ಕಡೆ ಮಲ್ಲದಿನ ಸೈಡ್ ಹೋಗೋದು ನೀವು. ದಿಬ್ಬ ಗುಡ್ಡಗಳು ಜಾಸ್ತಿ ಆ ಕಡೆ ಆದ್ರೆ ಬೈ ಸಿಮೆಂಟ್ ಸ್ವಲ್ಪ ಹಿಂಗ ಅನ್ಲೋಡ್ ಮಾಡ್ಕೊಂಡು ಹೋಗ್ಬೋದು. ಇದು ಕಾಂಕ್ರೀಟ್ ರೋಡ್ ಅಂತ ಕಾಣುತ್ತಲ್ಲ ಅಲ್ಲಿ. ಅಯ್ಯಪ್ಪ ಅಲ್ಲಿ ಕಾಂಕ್ರೀಟ್ ರೋಡ್ ಮುಂದೆ ಒಳಗಡೆ ಇದ್ದೀವಿ ನಾವು. ನೀರು ಬರ್ತದೆ, ನೀರು ಹರಿಯುತ್ತಲ್ಲ ಗೊತ್ತು. ಅಲ್ಲಿಂದ ಒಳಗಡೆ ಚೂರು ಹತ್ತಿದ್ರೆ ಅಲ್ಲಿ ಅನ್ಲೋಡು. ಅಲ್ಲಿ ಮೇಲೆ ಮೇಲ್ಗಡೆ ಕೋರೆ ಮೇಲೆ ಮನೆ ಕಟ್ತಾರೆ ಈಗ. ಓ ರವೀಣ ಮನೆ ಮೇಲೆ ಕಾಂಕ್ರೀಟ್ ಕಟ್ತಾರೆ, ಕಾಂಕ್ರೀಟ್ ಹಾಕ್ತಾರೆ. ಅಲ್ಲಿಗೆ ಅನ್ಲೋಡ್ ಮಾಡ್ಬೇಕು. 2-3 ಸತಿ ರಿವರ್ಸ್ ಹೊಡೆದು ಅನ್ಲೋಡ್ ಮಾಡ್ಬೇಕು. ಈಗ ನಾನು ಅನ್ಲೋಡ್ ಹೋಗ್ತಿರೋದು ಅಲ್ಲ ಬ್ಯಾಟಿಂಗ್ ಮಾಡಕ್ಕೆ ಇವತ್ತು. ಹಿಂಗೆ ರೀ ಅಣ್ಣ, ಸಾಲ ಮಾಡ್ಕೊಡಿ ಆರಾಮಾಗಿರಿ. ಸಾಲ ಮಾಡಿ ಅಣ್ಣ ಸುಳ್ಳು ಕೇಳೋಣ. ಈಗ ಸಾಲ ಇಲ್ದಿರೋನೇ ಸಾವುಕಾರ, ದುಡ್ಡಿದ್ರೆ ಮಾತ್ರ ಸಾವುಕಾರ. ಇಲ್ಲ ಸಾಲ ಇಲ್ದಿರೋನು ಆಮೇಲೆ ಆರೋಗ್ಯವಾಗಿರೋನೇ ಸಾವುಕಾರ. ಇಲ್ಲ ಅಂದ್ರೆ ಅದೆಷ್ಟು ಕೋಟಿ ಬದುಕಿದ್ರು ಅದೇನೋ ಇದು ಏನೋ ಡ್ಯಾಶ್ಗೆ ಅಂತಾರಲ್ಲ ಹಂಗೆ ಎಷ್ಟು ಕೋಟಿ ಬದುಕಿದ್ರು ಅದು ಹಂಗಿರು. ಅಣ್ಣ ರಾತ್ರಿ ಹೋಗಿ ನೆಮ್ಮದಿನ ಮಲಗೋದೈತಣ್ಣ. ಅಣ್ಣ ನಂದು ಈಗ ಅರ್ಧಕ್ಕರ್ಧ ನಮ್ಮ ಮನೆಯವರು ಸಾಲ ತೀರ್ಸ್ಬಿಟ್ಟಿದ್ದಾರೆ. ಒಂಚೂರು ಕಷ್ಟಪಟ್ಟು ನಾನು ಸಾಲ ತೀರ್ಸ್ಬಿಟ್ಟೊತ್ತಿಗೆ ನೆಮ್ಮದಿಲಿ ನಿಂತಾರ ನೆಮ್ಮದಿಲಿ ಇದ್ಬಿಡ್ತೀನಿ. ಅಣ್ಣ ಮದುವೆ ಆಗಿ 2 ಮಕ್ಳಿದ್ರೆ, 1 ಹೆಣ್ಣು 1 ಗಂಡು. ಈಗ ನನ್ನ ಮಗನ ಸ್ಕೂಲ್ಗೆ ಹಾಕಿದ್ದೀನಿ UKGಗೆ. ಇನ್ನೊಬ್ಳು ಮಗಳು ಚಿಕ್ಕವಳು, 1 ವರ್ಷ 7 ತಿಂಗಳು. ಭಾಳ ಮುದ್ದಾಗವ್ರೆ. ಆದರೆ ನಾವು ಮಿಡಲ್ ಕ್ಲಾಸ್ ಲೈಫಲ್ಲಿ ಅಣ್ಣ ಅವ್ರು ಇಷ್ಟಪಟ್ಟು ತಗೊಳಕ್ ಆಯ್ತಿಲ್ಲ. ಇಲ್ಲಿ 1000 ರೂಪಾಯಿ ದುಡ್ದು ಅಲ್ಲಿ ಮನೆಗೆ ಹೋಯ್ತಿದ್ದಂಗೆ 500 ರೂಪಾಯಿ ಖರ್ಚಾಗ್ಬಿಡುತ್ತೆ. ಒಂದೇ ಟ್ರಿಪ್ಗೆ ಅಣ್ಣ, 1 ದಿನಕ್ಕೆ 1000 ರೂಪಾಯಿ ಅಷ್ಟೇ. ಏನೋ ಒಂಚೂರು ಈ ಕಡೆ ಹೊರಗಡೆ ಬಂದ್ರೆ ಒಂಚೂರು ಬಾಟಾಗಳು ಆಯ್ತವೆ. ಡ್ರೈವಿಂಗ್ ಲೈಫೇ ಎಷ್ಟಣ್ಣ ಅಣ್ಣ. ಈ ಲೈಫಲ್ಲಿ ಆ ಡ್ರಿಂಕ್ಸ್ ಅಭ್ಯಾಸ ಇಲ್ಲ ಅಂದ್ರೆ ದೇವರನ್ನೇ ಲಾರಿ ಓಡ್ಸಕ್ಕಾಗಲ್ಲ. ಕಲ್ತಿದ್ದಿಲ್ಲ ನಾನು. ಇದು ಡ್ರೈವಿಂಗ್ ಲೈಫ್ ಕಲ್ಸ್ಬಿಡ್ತಾನ ಅಂದ್ರೆ ಕಂಟ್ರೋಲ್ ಅಣ್ಣ. ಮೈ ಕೈ ನೋವು ಅದ್ರಲ್ಲೂ SC ಟಿಪ್ಪರ್ ಅಂತ ಈ ಗಾಡಿಗಳು ಬಿದ್ದಾವಲ್ಲ, ಎತ್ತೆತ್ ಬಿಸಾಕ್ತವೆ. ಆದ್ರೆ ಸೇಫ್ಟಿ ಗಾಡಿ ಇದು. ಆದ್ರೆ ಸ್ವಲ್ಪ ಮೈ ಕೈ ನೋವು ಅಂದ್ರೆ ಅಷ್ಟು ಆ ಡ್ರಿಂಕ್ಸ್ ಮಾಡಲ್ಲ. ದಿನ ಕುಡಿಬೇಕನ್ನೋದೇನಿಲ್ಲ ನನಗೆ. ಸ್ವಲ್ಪ ಮೈ ಕೈ ನೋವು ಇದ್ದಾಗ ಕುಡಿತೀನಿ, ಅದ್ರಲ್ಲಿ ಏನಿಲ್ಲ ಅಣ್ಣ. ಈಗ ಹಾಸನ. ಹುಷಾರಣ್ಣ, ಆರಾಮಾಗಿರಿ. ಥ್ಯಾಂಕ್ಸ್ ಅಣ್ಣ. ನನ್ನ ಚಾನಲ್ ಬರುತ್ತೆ ನೋಡಿ, ಪ್ರದೀಪ್ ಗಗನ PGSK ಕನ್ನಡಿಗ ಅಂತ ನನ್ನ ಚಾನಲ್ಲು ನೋಡಿ ಫ್ರೀ ಇದ್ದಾಗ. ಸರಿಣ್ಣ, ಬರ್ತೀನಿ. ಕೊನೆಗೂ ಅಳಸಣ್ಣ ತೊಗೊಂಡೋಗ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ, ನನ್ನ ಮಕ್ಕಳಿಗೆ. ಈ ವರ್ಷ ಒಂದರ ತಿನ್ನಬೇಕು ಅಂತ ನೋಡೋಣ. ಮುಂದಕ್ಕೆ ಇನ್ನು ಎಷ್ಟೆಷ್ಟು ಸಿಗುತ್ತೆ ತಿನ್ನೋದ. ಈಗ ಸದ್ಯಕ್ಕೆ ಒಂದು ತಿನ್ನೋದಂತ ತೊಗೊಂಡೋಗ್ತಾನೆ ಅಳಸಣ್ಣು. ಯಾವತ್ತೂ ದುಡ್ಡು ಕೊಟ್ಟು ಅಳಸಣ್ಣ ತಿಂದಿಲ್ಲ ನಾನು, ಇದೇ ಫಸ್ಟ್ ಟೈಮು ದುಡ್ಡು ಕೊಟ್ಟು ತಂದಿರೋದು. ಏನು ಮಾಡೋಣ, ಮನೇಲಿ ಬೇಡಿಕೆ ಅಷ್ಟೊಂದು ಆಗ್ಬಿಟ್ಟೈತೆ. ಅಳಿಸ್ಕೊಂಡು ಅಂತ. ಅಳಿಸ್ಕೊಂಡು ಬೇಡಿಕೆಯಿಂದ ಮನೆಗೆ ಅಳಿಸ್ಕೊಂಡು ತೊಗೊಂಡಿದ್ದೀನಿ. ಚಿಕ್ಕ ಸಾಕು, ನಮ್ಮ ಮನೆಯವರಿಗೆಲ್ಲ ಆಗುತ್ತೆ. ನಮ್ಮ ಮಗ ಸರಿ ಬ್ಯಾಟಿಂಗ್ ಮಾಡ್ತಾನೆ ಅಳಿಸ್ಕೊಂಡು. ಈ ಜಾಗದಲ್ಲಿ ಸೈಡ್ಗೆ ಹಾಕೋಣಂತ ಸೈಡ್ಗೆ ಹಾಕ್ತೆ, ಬಟ್ ಜಾಗ ಸರಿ ಇಲ್ಲ. ಮುಂದೆ ಹಾಕ್ತೀನಿ. ಇಲ್ಲಿ ವೀಡಿಯೋ ಒಂಚೂರು ಕಟ್ ಮಾಡ್ತೀನಿ, ಆಮೇಲೆ ಪುನಃ ಅಲ್ಲೋಗಿ ವೀಡಿಯೋ ಮಾಡ್ತೀನಿ. ಒಂಚೂರು ಗಾಡಿ ಸೈಡ್ಗೆ ಹಾಕೋಗಂಟ. ಯಾಕಂದರೆ ನೆಲಗಳು ಗಟ್ಟಿ ಇಲ್ಲ ಇಲ್ಲಿ, ಸ್ವಲ್ಪ ಸೈಡಲ್ಲೇ ನಿಲ್ಸ್ಕೋಬೇಕು. ಇಲ್ಲಿ ಸೈಡ್ ಹಾಕೋಕ್ಕಾಗಲ್ಲ, ಗಾಡಿಗಳು ಬರ್ತವೆ. ಅಲ್ಲ ಇಲ್ಲೇ ಟೂರ್ನಿಮೆಂಟ್ ಜಾಗ ಅದು. ಗಾಡಿಗಳೆಲ್ಲ ಹತ್ತಿ ನೆಲ ಗಟ್ಟಿ ಆಗ್ಬಿಟ್ಟೈತೆ. ಇಲ್ಲಿ ಸೈಡ್ಗೆ ಹಾಕ್ತೀನಿ ಗಾಡಿನ. ಬನ್ನಿ ಆತ್ಮೀಯರೇ, ಒಳ್ಳೆ ರೈಸ್ ನಡೀತಿದೆ ನೋಡೋದ. ರೈಸ್ ಏನೋ ಗೊತ್ತಿಲ್ಲ ನನಗೂ, ಇದು ಫಸ್ಟ್ ಟೈಮು. ಮಿಕ್ಸ್ ಮಾಡ್ದಂಗೆ ನೋಡಿ ತೋರಿಸ್ತೀನಿ, ಆಮೇಲಿಂದ ತೋರಿಸ್ತೀನಿ ಅಂತ ಅನ್ಕೋಬೇಡಿ. ಗಾಡಿ ಲಾಕ್ ಮಾಡ್ಕೊತೀನಿ. ಇದೇ ಟೂರ್ನಿಮೆಂಟ್ ಜಾಗಕ್ಕೆ ಹೋಯ್ತಿದ್ದೀನಿ ಈಗ. ತೋರಿಸ್ತೀನಿ, ಪದೇ ತೋರಿಸ್ತೀನಿ ಅಂತ ನೋಡಿ. ಈಗ ನೋಡಿ ಆದ್ಮೇಲೆ ಜಾಗಗಳು ಹೆಂಗಾಗ್ಬಿಟ್ಟೈತೆ. ಗಾಡಿಗಳು ಹೋಗಿ
ಸೈಕ್ ಆಗ್ಬಿಟ್ಟೈತೆ, ರೋಡ್ ಆಗ್ಬಿಟ್ಟೈತೆ. ಎಷ್ಟು ಗಾಡಿಗಳು ಬಂದವೆ ಅಂದ್ರೆ ಲೆಕ್ಕನಿಲ್ಲ, ಅಷ್ಟು ಗಾಡಿಗಳು ಬಂದವೆ. ಸಿಕ್ಕಾಪಟ್ಟೆ ಗಾಡಿಗಳು ಅಂತ ಒಳ್ಳೆ ವೆರೈಟಿ ಗಾಡಿಗಳು. ನೋಡ್ಬೇಕು ಯಾವ ಗಾಡಿಗಳು ಅಂತ ನೋಡೋದು. ತೂಳೆ ಬಸ್ಕೊಂಡು ಚಿಂದಿ ಪಪ್ಪೇಣ ಇಲ್ಲೇ ಲಾರಿ ಇಲ್ಲೇ ಟಿಪ್ಪರ್ ಬಂದಿದ್ದಾನ. ಟೂರ್ನಮೆಂಟ್ ನೋಡೋ ಬಂದೆ, ಹಂಗೆ ಯೂಟ್ಯೂಬ್ ಒಂದು ವಿಡಿಯೋ ಹಾಕೋಣ ಅಂತ. ಆಯ್ತಾ ನಿಮ್ದು? ಇಲ್ಲ, ಊಟ ಎಲ್ಲ ಮಾಡ್ಬೇಕು. ರೈಡ್ ಆಯ್ತಾ? ಗಾಡಿ ಯಾರಣ್ಣ ಅಂಬಾಸೆಟ್ರು ಸೈಕ್ ಕಾರಣ ಚಿಂದಿ ಕಾರಣ. ಅಣ್ಣ ಟಿಪ್ಪರ್ ಹೊಡಿಬೋದಾ? ಏನ ಹಿಂಗೆ ಅಂಬಾಸೆಟ್ರ್ ಈ ಮಟ್ಟಿಗೆಲ್ಲ ಹೊಡಿಬೋದಾ? ಬ್ರಾ ಇದು ಟೈಮ್ ಒಳ್ಳೆ ಟೈಮ್ ಬರ್ಬೇಕು ಬ್ರಾ, ಭಾರಿ ಮಜಾ ಇರುತ್ತೆ. ಚೆನ್ನಾಗಿ ಬರ್ತಾ ಗಾಡಿ. ಎರಡ್ ಸಲ ಯಾರಿತ್ತು ಬ್ರೇಕ್ ಹೊಡೆದ. ಒಂದು 38 ಒಳ್ಳೆ ಟೈಮಿಂಗು. ಅಲ್ಲೇ ನಾನೇ ಹೇಳ್ತಿಲ್ಲ. ನಾ ಪ್ರೈಸ್ ಏನಾದ್ರು ಕೊಡ್ತಾರಾ? ಕ್ಯಾಶ್ ಪ್ರೈಸಾ? ಅಲ್ಲಿ ಹ್ಯಾಂಡ್ ಪಕ್ಕ ಇಲ್ಲ, ಸ್ಲೋ ಮಾಡಕ. ಆಟೋ ಕ್ರಾಸ್ ಕ್ರೇಜ್, ಫ್ರಂಟ್ ವೀಲ್ ಡ್ರೈವ್. ಅದು 80 ಟೈರ್ಸ್. 4 ವೀಲರ್ ಅಣ್ಣ, ಅದು 4 ವೀಲರ್ ಡ್ರೈವ್ ಅಲ್ಲ. 2 ವೀಲರ್ ಎಲ್ಲಿ ಹಿಂಗ್ ಸಿಡತ್ತೆ 80. ಬಟ್ ಬಟನ್ ಇದ್ರೆ ಇನ್ನೂ ಚೆನ್ನಾಗಿರೋದ ಬ್ರೋ. ಈಗ ಇಷ್ಟ ಟ್ರೈಲ್ ಅಣ್ಣ. ಈಗ ಚೆನ್ನಾಗಿ ಹೊಡಿತಾವ ನೋಡು ನವೀನ, ಈಗ ಚೆನ್ನಾಗಿ ಹೊಡಿತಾವ ನೋಡು. ಈ ಟ್ರೈಲ್ ಅಣ್ಣ ಹೋಗಿದ್ ಫಸ್ಟ್. ಸಾಬು ಅವನು ಐಲೆಕ್ಸ್ ಓಡಿಸಿದ್ನಲ್ಲ ಅಣ್ಣ ಇದ್ರಲ್ಲಿ. ಜನ ಬರ್ತಾ ಇದೆ ಬ್ರೋ, ಟೈಮಿಂಗ್ ಬರ್ತಾ ಇಲ್ಲಿದಾಯ್ತು. ಸೈಕ್ ನನಗೆ ಟೈಮ್ ಇಲ್ಲ, ನಾನು ರಿಟರ್ನ್ ಹೋಗ್ಬೇಕು ಹಾಸನಿಗೆ. ಹಂಗಾಗಿ ಸ್ವಲ್ಪ ತೋರಿಸ್ತೆ ವಿಡಿಯೋ ಮಾಡಿದೆ ನಿಮಗೆ. ಟೈಮ್ ಇಲ್ಲ ನನಗೆ, ನಾನು ರಿಟರ್ನ್ ಹಾಸನ ಹೋಗ್ಬೇಕು. ಮಳೆ ಗಿಡ ಬಂದರೆ ಹಿಂಸೆ ಆಗುತ್ತೆ ಅಂತ. ಟೂರ್ನಿಮೆಂಟ್ ನಡೆದ ಜಾಗದಲ್ಲಿ ನಮ್ಮ ಪಪ್ಚಣ್ಣ ಇದ್ದರು ಹಾಸನವರು. ಅವ್ರು ಎಲ್ಲೇ ಟೂರ್ನಿಮೆಂಟ್ ನಡೆದ್ರು ಆ ಜಾಗ ಮಿಸ್ ಮಾಡಲ್ಲ, ಒಯ್ತಾ ಇರ್ತಾರೆ. ಯಾರು ಬೇಕೋ ಟೂರ್ನಿಮೆಂಟ್ಗೆ ಆಹ್ವಾನ ಆಗ್ಬೋದು. ಹೆಂಗಂದರೆ 3,500 ರೂಪಾಯಿ ದುಡ್ಡು ಕಟ್ಬಿಟ್ಟು ಯಾರು ಬೇಕಾದ್ರೂ ಆಡ್ಬೋದು. ಕ್ಯಾಶ್ ಪ್ರೈಜು ಇರುತ್ತೆ, ಗೆದ್ದವ್ರಿಗೆ ಟ್ರೋಫಿನೂ ಇರುತ್ತೆ, ಕ್ಯಾಶ್ ಪ್ರೈಜು ಇರುತ್ತೆ. ನಾನು ಟ್ರೈ ಮಾಡೋಣ ಅಂದ್ಕೊಂಡೆ, ಆದರೆ ನನ್ನ ಹತ್ರ ಕಾರಿಲ್ಲ. ಏನು ಮಾಡೋದು ನೋಡೋದ. ಭಗವಂತನ ಆಶೀರ್ವಾದದಿಂದ ಚೆನ್ನಾಗಿ ಬೆಳೆದಾಗ ಒಂದು ಕಾರ್ ತೊಗೊಂಡು ನಾನು ಇದೇ ಥರ ನಂಗೆ ಚಿಕ್ಕ ವಯಸ್ಸಿಂದ ಭಾಳ ಆಸೆ ಇತ್ತು ಒಳ್ಳೆ ರೈಸರ್ ಆಗಬೇಕು ಅಂತ. ಪರವಾಗಿಲ್ಲ, ಈಗಲೂ ರೈಸರೇ, ಆದರೆ ಲಾರಿಗೆ ಎಲ್ಲ ಗಾಡಿಗಳಿಗೂ. ಆದರೆ ನನ್ನದೇ ಆದಂಥ ಗಾಡಿಗಳು ಬೇಕಲ್ವ. ಬೇರೆ ಕಂಡರ್ ಗಾಡಿಲಿ ಹೋಗ್ಬಿಟ್ಟು ನಾನು ರೈಸರ್ ಆಯ್ತೀನಿ ಅನ್ನೋದು ಆಗಲ್ಲ. ನಮ್ಮದೇ ಗಾಡಿ ಆದರೆ ಏನು ಬೇಕಾದ್ರೂ ಮಾಡ್ಬೋದು, ಹೆಂಗೆ ಬೇಕಾದ್ರೂ ಗಾಡಿ ಓಡಿಸ್ಬೋದು. ಹಂಗಾಗಿ ಟೈಮ್ ಇಲ್ಲ. ಯಾಕಂದರೆ ಹಿಂಗೆ ಇನ್ನೂ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳು ಹಾಕ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ, ನನಗೆ ರಿಸ್ಕ್ ಆದರೂ ಕೂಡ
ನಿಮಗೆ ಒಳ್ಳೊಳ್ಳೆ ವಿಡಿಯೋ ಮಾಡಾಕ್ಬೇಕನ್ನೋ ನಿಮಗೋಸ್ಕರ ವಿಡಿಯೋ ಮಾಡಕ್ ಹೋಗಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದ್ರೆ ನಂದು ದಿನ 1000 ರೂಪಾಯಿ ದುಡಿಲಿಲ್ಲ ಅಂದ್ರೆ ನಮ್ಮ ಮನೆ ಸಂಸಾರಗಳು ನಡೆಯಲ್ಲ. ಅದ್ರಲ್ಲೂ ಕೂಡ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಏನೇ ತಪ್ಪಿದ್ರು ಕ್ಷಮಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನಂಗೆ ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ನನ್ನ ಚಾನಲ್ನ ಚೆನ್ನಾಗಿ ನೋಡ್ತಿದ್ದಾರಪ್ಪ ಅಂತ ಒಂದು ಒಳ್ಳೆ ಖುಷಿ ಸಿಗುತ್ತೆ. ಸಿಗೋದ ಮತ್ತೊಂದು ವಿಡಿಯೋ ಜೊತೆಗೆ. ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಎಲ್ಲರೂ ಆರೋಗ್ಯವಾಗಿರಿ, ಹುಷಾರಾಗಿರಿ. ಓಕೆ, ಬಾಯ್ ಬಾಯ್. ಮತ್ತೆ ಸಿಗೋದ ಇನ್ನೊಂದು ವಿಡಿಯೋ ಜೊತೆಗೆ.